ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಗುರುವಿಗೆ ಈ ರಾಶಿ ಅಂದರೆ ತುಂಬ ಇಷ್ಟವಂತೆ. ಈ ರಾಶಿಗಿದೆ ಗುರುಕೃಪೆ. ಯಾವ ರಾಶಿಗೆ ಅನ್ನೋದನ್ನು ವಿವರವಾಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ, ಅದು ಕೂಡ ಫ್ರೀ ಆಗಿರುತ್ತೆ. ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಏನೇ ಇದ್ದರೂ ಮುಖ್ಯವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸಿ, ಅದನ್ನು ಮರಿಬೇಡಿ. ಹಾಗೆಯೇ ಏನಾದರೂ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ನಾನೇ ಅದನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರ, ಸೂಕ್ತ ಪರಿಹಾರ, ಸುಲಭ ಪರಿಹಾರವನ್ನು ನಿಮಗೆ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ. ಹಾಗೆ ನಿಮಗೆ ಏನಾದರೂ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ನನಗೆ ಕೇಳ್ಬೋದು. ಅದಕ್ಕೆ ತಕ್ಕ ವಿಡಿಯೋವನ್ನು ಕೂಡ ನಾನು ಮಾಡಿ ಹಾಕ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಒತ್ತೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ. ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ. ಮುಕ್ತವಾಗಿ ಹಂಚ್ಕೊಳ್ಳಿ ಸಮಸ್ಯೆನ. ಸ್ವಲ್ಪ ಉತ್ತರ ಕೊಡುವಾಗ ಸ್ವಲ್ಪ ಸಮಯ ಆಚೆ ಆಗಬಹುದು, ನಾನು ಸ್ವಲ್ಪ ಸಮಯದ ಅಭಾವ ಇರೋದನ್ನು ಅದು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಚೆಕ್ ಮಾಡ್ತಾ ಇರಿ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಗುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆಯೇ ಗುರು ಗ್ರಹದ ಬಗ್ಗೆ ಮಾತಾಡೋದಾದರೆ, ಜ್ಯೋತಿಷದಲ್ಲಿ ಗುರುವಿಗೆ ವಿಶೇಷ ಸ್ಥಾನ ಇರುವಂಥದ್ದು. ಯಾವಾಗ ನಮಗೆ ಗುರುಬಲ ಬರುತ್ತೆ ಅಂತ ಕಾಯ್ತಾ ಇರ್ತೇವಲ್ಲ, 1 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಗುರು ಇರುವಂಥದ್ದು. ಆ ಒಂದು ಸಮಯದಲ್ಲಿ ಎಲ್ಲ ನಮ್ಮ ಇಷ್ಟಾರ್ಥಗಳು ಕೂಡ ಆದಷ್ಟು ಮದುವೆ ಆಗದವರಿಗೆ ಮದುವೆ ಆಗುವಂಥದ್ದು ಆಗಿರ್ಬೋದು, ವ್ಯವಹಾರ, ಉದ್ಯೋಗ ಎಲ್ಲದರಲ್ಲೂ ಒಳ್ಳೆಯ ಒಂದು ಸಂತೋಷವನ್ನು ತರುವಂಥದ್ದಾಗಿರುತ್ತೆ ಆ ಸಮಯ. ಅದಕ್ಕೆ ಪ್ರತಿಯೊಬ್ಬರು ಕಾಯುವಂಥದ್ದು ಆ ಗುರುಬಲ ಯಾವಾಗ ಬರುತ್ತೆ ಅಂತ ಅಲ್ವಾ. ಜ್ಯೋತಿಷದಲ್ಲಿ ಗುರುವಿಗೆ ವಿಶೇಷ ಸ್ಥಾನ. ಗುರುವಿನ ಅನುಗ್ರಹ ಇದ್ದರೂ ಜೀವನದಲ್ಲಿ ಸುಖ ಸಂತೋಷ ಇರ್ಬೋದು. ಹಾಗೆ ಗುರುವಿಗೆ ಕೆಲವು ರಾಶಿಯಿಂದ ತುಂಬ ಇಷ್ಟ ಅಂತೆ. ಜ್ಯೋತಿಷದಲ್ಲಿ ಗುರುವಿಗೆ ಮಹತ್ವದ ಸ್ಥಾನ. ಕೆಲವು ರಾಶಿ ಚಿಹ್ನೆಗಳು ವಿಶೇಷವಾಗಿ ಗುರುವಿನಿಂದ ಆಶೀರ್ವದಿಸಲ್ಪಡುತ್ತವೆ. ಗುರುವಿನ ಆಶೀರ್ವಾದನ ಪಡೆದವರು ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. ಏನಾದರೂ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸಹಿಸುವಷ್ಟು ಶಕ್ತಿ ಗುರು ಕೊಡ್ತಾರಂತೆ. ಜ್ಯೋತಿಷದಲ್ಲಿ ಗುರುಗ್ರಹವು 27 ನಕ್ಷತ್ರಗಳಲ್ಲಿ ಪುನರ್ವಸು, ವಿಶಾಖ, ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ. ಜ್ಯೋತಿಷದಲ್ಲಿ 12 ರಾಶಿಚಕ್ರ ಚಿಹ್ನೆಗಳನ್ನು ವಿವರಿಸಲಾಗಿದೆ. ಈ 12 ರಾಶಿ ಚಿಹ್ನೆಗಳಲ್ಲಿ ಗುರು ಯಾವಾಗಲೂ ದಯತೋರುವ 2 ರಾಶಿ ಇದೆ. ಅದು ಯಾವುದು ಅಂತ ನೋಡೋಣ. ಅದು ಧನುರಾಶಿ. ಮೊದಲನೇದಾಗಿ ಧನುರಾಶಿ ಅಧಿಪತಿ ಗುರುಗ್ರಹ. ಗುರುವು ಧನುರಾಶಿ ಜನರಿಗೆ ವಿಶೇಷವಾದ ಆಶೀರ್ವಾದವನ್ನು ನೀಡುವಂಥದ್ದು. ಗುರುವಿನ ಅನುಗ್ರಹದಿಂದ ಧನುರಾಶಿಯ ಜನರು ಸಾಕಷ್ಟು ಗೌರವವನ್ನು ಪಡೆಯುತ್ತಾರೆ. ಈ ಜನರು ಪ್ರಾಮಾಣಿಕ ಸ್ವಭಾವದವರು. ಇವರು ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ. ಧನುರಾಶಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸ್ತಾರೆ. ಈ ಜನರು ಪ್ರೀತಿಯನ್ನು ತೋರಿಸಲು ಇಷ್ಟಪಡುವುದಿಲ್ಲ. ಇವರು ಶಿಸ್ತನ್ನು ಪ್ರೀತಿಸ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇವರಿಗೆ ಒಂದು ಗುರುವಿನ ಒಂದು ದಯೆ ಇದೆ, ಪ್ರೀತಿ ಇದೆ. ಅದೇ ಇವರ ಅಧಿಪತಿ ಕೂಡ ಗುರುವಾಗಿರ್ತಾರೆ. ನೆಕ್ಸ್ಟ್ ಮೀನರಾಶಿಯವರು. ಗುರು ಮೀನರಾಶಿಯ ಅಧಿಪತಿ ಕೂಡ. ಒಂದು ಧನುರಾಶಿ ಮತ್ತೊಂದು ಮೀನರಾಶಿಯ ಅಧಿಪತಿ. ಈ ರಾಶಿ ಚಿಹ್ನೆ ವಿಶೇಷವಾಗಿ ಗುರುವಿನಿಂದ ಆಶೀರ್ವದಿಸಲ್ಪಟ್ಟಿದೆ. ಈ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸ್ತಾರೆ. ಇವರು ಕೂಡ ಈ ಜನರು ಸ್ವಭಾವತಃ ಧಾರ್ಮಿಕರು ಆಗಿರ್ತಾರೆ. ಈ ಜನರು ಸ್ವಲ್ಪ ಶಾಂತ ಸ್ವಭಾವದವರು ಆಗಿರ್ತಾರೆ. ಮೀನರಾಶಿಯವರು ಜ್ಞಾನದ ಹುಡುಕಾಟದಲ್ಲಿ ಇರ್ತಾರೆ. ಈ ಜನರು ನಿರ್ಭೀತ ಸ್ವಭಾವದವರಾಗಿರ್ತಾರೆ. ಇವರು ಪ್ರಾಮಾಣಿಕರು ಹಾಗೂ ಮೀನರಾಶಿಯವರು ಮೋಸಗಾರರನ್ನು ಇಷ್ಟಪಡುವುದಿಲ್ಲ. ಗುರುವಿನ ಕೃಪೆಯಿಂದ ಈ ಜನರು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ಒಂದು ವೇಳೆ ಸಮಸ್ಯೆ ಬಂದರೂ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಒಂದು ಅವರಿಗೆ ಗೊತ್ತಿರುತ್ತೆ. ಗುರುವಿನ ವಿಶೇಷ ಕೃಪೆ ಇರುತ್ತೆ. ಹಾಗೆಯೇ ಗುರುದೋಷ ಇದ್ದರೆ ಜಾತಕದಲ್ಲಿ ಯಾವ ಥರ ನಿವಾರಣೆ ಮಾಡಬಹುದು ಅನ್ನೋದನ್ನು ಹೇಳ್ತೇನೆ. ಗುರುದೋಷ ನಿವಾರಣೆಯ ಪರಿಹಾರ ಕ್ರಮಗಳು. ನಿಮ್ಮ ಜಾತಕದಲ್ಲಿ ಗುರು ದುರ್ಬಲವಾಗಿದ್ದರೆ ನೀವು ಗುರುವಾರ ಉಪವಾಸ ಮಾಡಿದರೆ ಒಳ್ಳೆಯದು. ಈ ದಿನ ವಿಷ್ಣು ಮತ್ತು ಗುರುವನ್ನು ಅಂದರೆ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸಿದರೆ ಒಳ್ಳೆಯದು. ಗುರುದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಲು ನೀವು ಗುರುವಾರ ಹಳದಿ ಬಟ್ಟೆಯನ್ನು ಧರಿಸಬೇಕು. ಅರಿಶಿಣ, ಕಡಲೆಬೇಳೆ, ಕೇಸರಿ, ಹಳದಿ ಬಟ್ಟೆ, ಹಿತ್ತಾಳೆ ಇತ್ಯಾದಿಗಳನ್ನು ದಾನ ಮಾಡಿದರೆ ಒಳ್ಳೆಯದು. ಹಾಗೆಯೇ ಗುರುದೋಷವನ್ನು ತಡೆಗಟ್ಟಲು ನೀವು ಗುರುವಿನ ಶುಭರತ್ನಗಳನ್ನು ಗುರುವಾರ ಧರಿಸಬಹುದು. ಇದಲ್ಲದೆ ನೀವು ಬಲಗೈಯ ತೋರುಬೆರಳಿನ ಚಿನ್ನದ ಉಂಗುರವನ್ನು ಧರಿಸಬಹುದು. ಆಭರಣಗಳನ್ನು ಧರಿಸುವುದು ಸಹ ಪ್ರಯೋಜನಕಾರಿ. ಗುರುದೋಷವನ್ನು ದೂರ ಮಾಡಲು ನೀವು ಕುಟುಂಬದ ಹಿರಿಯರನ್ನು ಗೌರವಿಸಬೇಕು. ಗುರುಗಳ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ. ಇದನ್ನು ನಿಯಮಿತವಾಗಿ ಮಾಡಿದರೆ ತುಂಬಾ ಒಳ್ಳೆಯದು. ನಿಮಗೆ ಪಾಠ ಕಲಿಸಿದಂಥ ಗುರುಗಳಿಗೆ ಅಥವಾ ಗುರು ಸಮಾನರಿಗೆ ಅಥವಾ ಹಿರಿಯರಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟರೆ ತುಂಬ ಒಳ್ಳೆಯದು. ಅದರಿಂದ ಕೂಡ ದೋಷ ಇದ್ದರೆ ಜಾತಕದಲ್ಲಿ ಅದು ಪರಿಹಾರ ಆಗುತ್ತೆ. ಗುರುವಾರ ಗುರುಗ್ರಹದ ಬೀಜ ಮಂತ್ರವಾದ ಓಂ ಬ್ರಂ ಬೃಹಸ್ಪತೆ ನಮಃ, ಓಂ ಬ್ರಂ ಬೃಹಸ್ಪತೆ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ ಒಳಿತಾಗುವುದು. ಯಾವುದೇ ಮಂತ್ರವನ್ನು ಪಠಿಸಿದರೆ ಕೂಡ ನಿಷ್ಠೆಯಿಂದ, ಭಕ್ತಿಯಿಂದ, ಪ್ರಾಮಾಣಿಕತೆಯಿಂದ, ನಂಬಿಕೆಯಿಂದ ಪಠಿಸಿ. ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.